ಆ ಅವನ ವಿಷಯವಾಗಿ ಹೇಳೋದಕ್ಕೆ ಹೋದ್ರೆ 12 ಇರುಳು ಆಗ್ಬೇಕಾಗಿತ್ತು. ಅಂತಹ ಮಹಾತ್ಮ, ಅಂತಹ ಮಹತ್ ಕಾರ್ಯಗಳನ್ನು ಮಾಡಿರುವಂತಹ ಧೀರೋಧಾತಾರ ಎಂದ್ರು ಹೆಚ್ಚಾಗ್ಲಿಕ್ಕಿಲ್ಲ. ಏನು ಮಾಡಿದ್ದಾರೆ? ಕಲಿಗವ ಯಾವನನ್ನು ವಿರೋಧಿಸುವವರು ಈ ಜಗದೊಳಗೆ ಬದುಕಿ ಉಳಿದವರು. ಓಹೋ, ಒಂದು ವಿಷಯ ಹೇಳ್ತೇನೆ. ಪಂಚವಟಿಯಲ್ಲಿ ನೆಲೆಸಿರುವಂತಹ ಹೊತ್ತಿಗೆ 14,000 ಮಂದಿ, ಜೊತೆಯಲ್ಲಿ 3 ಖರ ದೂಷಣ ತ್ರಿಶಿರ ಏಕಕಾಲದಲ್ಲಿ ರಾಮನನ್ನು ಎದುರಿಸುವುದಕ್ಕಾಗಿ ಮುಂದೆ ಬಂದರು. ಆ ಹೊತ್ತಿನಲ್ಲಿ ಎತ್ತಿದ ಧನುವನ್ನು ಕೆಳಗಿರಿಸುವುದರ ಮೊದಲಾಗಿ ಅಸುರ ಕುಲವನ್ನೇ ನಾಶಗೊಳಿಸಿ ಹಣೆಯ ಬೆವರನ್ನು ಒರೆಸಿದವನೇ ಶ್ರೀರಾಮಚಂದ್ರನಾಗಿದ್ದಾನೆ. ಮಾತ್ರವಲ್ಲ, ಶತಯೋಜನ ವಿಸ್ತಾರವುಳ್ಳಂತಹ ಅಂಬುದಿಗೆ ಸೇತುವೆಯನ್ನು ಬಳಿದು ಲಂಕಾಪುರವನ್ನು ಸೇರಿ ಲೋಕಕಂಟಕರಾಗಿ ಮೆರೆಯುತ್ತಿರುವಂತಹ ದಶಶಿರ ಅಂದ್ರೆ ರಾವಣ, ಅವನು ತಮ್ಮ ಕುಂಭಶ್ರವಣ, ಇನ್ನುಳಿದಂತಹ ವೀರಾದಿ ವೀರದಿ ರಕ್ಕಸರು ಎಲ್ಲರೂ ರಾಮನನ್ನು ಎದುರಿಸಿದ್ರು. ಬದುಕಿ ಉಳಿದವರು ಯಾರೂ ಇಲ್ಲ. ಅಂತ ಮಹಾಮಹಿಮನ ಯೋಗ್ಯತೆಯನ್ನು ಅರಿಯದೆ ಅವ ಏನು ಮಾಡಿದ ಅಂತ ಕೇಳ್ತೇನೇನೋ. ಓಹೋ, ಅವನ ಬಗ್ಗೆ ಇಷ್ಟನ್ನ ತಿಳ್ಕೊಂಡು ಅವ ದೇವ ಅಂತ ನೀನು ಕರದೂಷಣ ತ್ರಿಶಿರರನ್ನ ಎತ್ತಿದ ಧನಸ್ಸನ್ನ ಇಡುವುದೇ ಕೊಂದಿದ್ದಾನೆ. ಶಕ್ತಿ ಇದ್ದವ ಯಾರು ಮಾಡ್ತಾನೆ ಅದನ್ನು ಹೇಳ್ತಾರೆ. ಕಲಿಗವ ಕಾಲಾಂತಕ ಅಲ್ಲ, ಕಲಿಗೆ ಅಲ್ಲ, ಅವರಿಗೆ ಕಾಲಾಂತಕ ಆಗಿರಬಹುದು. ಕಲಿಗವ ಕಾಲಾಂತಕ ಅನ್ನುವುದನ್ನು ನಾನು ಒಪ್ಪಿಕೊಳ್ಳುವುದಿಲ್ಲ. ಅಷ್ಟು ಮಾಡಿದ್ದಲ್ಲ, ಏನು ಶತಯೋಜನ ವಿಸ್ತೀರ್ಣವಾದ ಶರದಿಗೆ ಸೇತುವನ್ನ ಕಲಿದು ಲಂಕೆಯನ್ನು ಸೇರಿ ಅಲ್ಲಿರುವಂತಹ ದುಷ್ಟ ರಕ್ಕಸರನ್ನೆಲ್ಲ ವಹಿಸಿ ಶತಯೋಜನ ವಿಸ್ತೀರ್ಣವಾದ ಶರದಿಗೆ ರಾಮ ಒಂದು ಮಣ್ಣಾದ್ರೂ ಹಾಕಿದ್ದಾನ? ರಾಮ ಹಾಕಲಿಲ್ಲ, ನಮ್ಮಿಂದ ಮಾಡಿಸಿದ್ದಾನೆ. ನಿಮ್ಮಂತ ಮಂಗಗಳು ಬೇಕಷ್ಟು ವನದಲ್ಲಿ ಉಪದ್ರ ಕೊಡುವ ಮಂಗಗಳನ್ನೆಲ್ಲ ಒಟ್ಟು ಹಾಕಿಕೊಂಡು ಅವನಿಗೊಂದು ಕೆಲಸ ಆಗಬೇಕಾಗಿತ್ತು. ಶರದಿಗೆ ಸೇತುವನ್ನು ಬಲಿದ ಅಲ್ವಾ?
ಕಲ್ಲು ಮರ ಪರ್ವತ ಎಲ್ಲ ನೀವೇ ತಂದು ಹಾಕಿದ್ದ. ಅವನ ಕರಸೇವ ಕಣ್ಣ. ಸಮುದ್ರ ಎಷ್ಟು ಆಳ ಉಂಟಾ? ಎಷ್ಟು ಆಳ ಅಷ್ಟು ಆಳವನ್ನ ನೀವೆಲ್ಲ ತಂದು ಹಾಕಿದ ಕಲ್ಲು ಮಣ್ಣುಗಳಿಂದ ಸೇತುವೆ ಆಗುವುದಕ್ಕೆ ಸಾಧ್ಯ ಉಂಟಾ? ಆದರೂ ಆಗಿದೆ. ನಿಮ್ಮಲ್ಲಿ ಒಂದಿಬ್ಬರು ಇದ್ದಾರೆ, ಅವರು ಹಾಕಿದ ಯಾವ ವಸ್ತು ಆದ್ರೂ ತೇಲುವುದು. ಹಾಗಾಗಿ ನಿಮ್ಮ ಸಹಾಯ ಪಡೆದು ಅವ ಒಂದು ಸೇತುವೆ ನಿರ್ಮಾಣ ಮಾಡಿಕೊಂಡು ಲಂಕೆಗೆ ಹೋದ. ಏನ್ ಮಾಡ್ದ? ರಾವಣಾದಿಗಳನ್ನು ಕೊಂದ. ಯಾಕೆ ಕೊಂದ? ತನ್ನ ಹೆಂಡತಿಯನ್ನು ಬಿಡಿಸಿಕೊಂಡು ಬರುವುದಕ್ಕಾಗಿ. ವಿಷಯ ಇರುವುದರಲ್ಲಿ ಅದೆಲ್ಲ ಮಾಡಿದ್ದು ಮಹಾ ಅಲ್ಲ. ರಾವಣಾದಿ ಖಳರನ್ನ ನಿಗ್ರಹಿಸಿದ, ಸೀತೆಯನ್ನ ತಂದ, ಮತ್ತೆ ಹೆಂಡತಿಯಂತೆ ಸ್ವೀಕರಿಸಿದ. ಈ ಅಸುರರು ಅಂದರೆ ಅವರ ಸ್ವಭಾವ ಏನು ಅಂತ ಮಂಗಗಳಿಗೆ ಗೊತ್ತಾ? ನಿನಗೆ ಗೊತ್ತಾ? ರಕ್ಕಸನೇ ಅಂತ ಗೊತ್ತುಂಟು. ರಕ್ಕಸನೆಲ್ಲ ಹೊಡೆದು ಬಡದು ಕೊಂದು ಹಾಕಿದ. ಅಲ್ಲ, ಹೊಡೆದು ಬಡದು ಕೊಂದು ಹಾಕುವುದೆಲ್ಲ ದೊಡ್ಡ ವಿಷಯ ಅಲ್ವಾ? ಅವರ ಸ್ವಭಾವ ಸ್ವಲ್ಪ ತಿಳ್ಕೊಂಡಿದ್ದೀರಾ ಅಂತ ಕೇಳುವುದು. ಈಗ ನೀವು ರಾಮ ಹೇಳಿದ್ದನ್ನು ಮಾಡಿದ್ದು ಬಿಟ್ರೆ ನಿಮ್ಮ ಸ್ವಂತಿಕೆ ಅಂತದ್ದಿಲ್ಲ. ಆದ್ರೆ ಅವ ಹೇಳಿದ ಯಾಕೆ? ಕಳರನ್ನ ಒದಿಸಿ. ಯಾಕಂದ್ರೆ ಅವನ ಹೆಂಡತಿಯನ್ನು ಕದ್ದುಕೊಂಡು ಹೋಗಿದ್ದಾನೆ. ಯಾರು? ರಾವಣ. ಎಷ್ಟು ದಿವಸ ಇಟ್ಕೊಂಡ? ಅಲ್ವಾ? ನೀನು ಕೇಳಿದ್ಯ ಶಾಸ್ತ್ರವನ್ನ? ಪುಸ್ತಕ ವನಿತಾ ವಿತ್ತ ಪರಹಸ್ತಂ ಗತಂ ಗತಃ. ಎಂತದ್ದು ಈ ಶಾಸ್ತ್ರದ ಅರ್ಥ? ಪುಸ್ತಕವು ಹೆಣ್ಣು ಕೈಯಲ್ಲಿರುವಂತ ಹಣ. ಅದೇ ಧನ ಇನ್ನೊಬ್ಬರ ವಶ ಆಯಿತು ಅಂತಾದ್ರೆ ಮುಗಿದೋಯ್ತು ಕಥೆ ಅಂತ ಅಲ್ವಾ? ತಿರುಗಿ ನಮಗೆ ಬರುವಾಗ ಅದೇ ಸ್ಥಿತಿಯಲ್ಲಿ ಬರುವುದಿಲ್ಲ ಅಂತ ಅರ್ಥ ಅಲ್ವಾ? ಅದರಲ್ಲಿಯೂ ರಾವಣ ಖಳ ಎಷ್ಟೋ ದಿವಸ ಇಟ್ಕೊಂಡಿದ್ದಾನೆ ಸೀತೆಯನ್ನ. ಮತ್ತೆ ಅವನನ್ನ ಕೊಂದು ರಾಮ ಪರಿಗ್ರಹಿಸಿದ. ಖಳಮೈದಿಯ ಸತಿಯನ್ನ ಮತ್ತೆ ಸ್ವೀಕರಿಸಿದ ಪಂಡವ ರಾಮ. ಅವನ ವಿಷಯ ನೀನು ಹೇಳ್ತೀಯ. ಯಾಕೋ ಹೀಗೆ? ಯಾಕೆ? ಮೂರ್ಖತನ. ಯಾವುದು? Bhuvan